ನಾವೇ ಸಾಕೊಂಡಿದ್ದೆ ಸರ್. 9 ತಿಂಗಳ ಮಗಿನಿಂದನೂ ನಾನೇ ಸಾಕೊಂಡಿದ್ದೆ. ನಾನೇ ಸ್ಕೂಲ್ಗೆ ಪಪ್ಪಾಯಿ ಕಳಿಸ್ದೆ ಫಸ್ಟು. ಅಲ್ಲಿ ಇದಾದ ಮೇಲೆ ಮೊನ್ನೆ ದೇಗನಹಳ್ಳಿಗೆ ಹಾಕ್ಸ್ದೆ. ಹೋಗ್ತಾ ಇದ್ದ ಅವನು ಎಲ್ಲೇ ಹೋಗ್ಬೇಕಾದ್ರು ನನ್ನ ಜೊತೆಗೆ ಹೋಗೋನು, ಜೊತೆಗೆ ಬರೋನು, ಜೊತೆಗೆ ಹೋಗೋನು. ನನ್ನ ಬಿಟ್ಟಿರ್ತಿರ್ಲಿಲ್ಲ. ಸ್ನಾನ ಮಾಡ್ಬೇಕಾದ್ರು ನನ್ನ ಜೊತೆಲೇ ಮಾಡೋನು, ಊಟ ತಿನ್ಬೇಕಾದ್ರೆ ನನ್ನ ಜೊತೆಲಿ ತಿನ್ನೋನು. ಹಾಂ, ಏನೋ ನನ್ನ ಬೆಳಿಗ್ಗೆ ಊಟ ತಿನ್ನಿಸ್ತಿದ್ದೆ. ಬೇಡ ನಾನು ತಿನ್ನೋದು, ನಾನು ತಿಂದ್ಬಿಟ್ಟು ಹೋಗ್ತೀನಿ 9ವರೆಗೆ. ನೀನು 9 ಗಂಟೆ ಆಗ್ಯದು ಹೋಗು ಒಂದು. ಅವತ್ತೇ ಸರ್ ನಾನು ಕೆಲ್ಸಕ್ಕೆ ಹೋಗಿದ್ದು. ಅವನೇ ಕಳಿಸ್ಕೊಟ್ಟ ನನ್ನ ನಿನ್ನೆ. ಏನು ಡೌಟ್ ಇಲ್ಲ ಸರ್ ನನಗೆ. ಅದು ಯಾಕೆ ಹಿಂಗೆ ಮಾಡ್ಕೊಂಡು ನಾನು ದೇವ್ರಿಗೆ ಒಬ್ಬಂಗೆ ಗೊತ್ತು ಸರ್. ನನಗೇನು ಗೊತ್ತಿಲ್ಲ ಸರ್. ಒಳ್ಳೆ ಚೆನ್ನಾಗಿದೆ ಸರ್. ನನ್ನ ಬಿಟ್ಟು ಒಂದು ರಾತ್ರಿ 1 ಗಂಟೆ ಮಲಗ್ತಿರಲಿಲ್ಲ ಸರ್. ಅಂಥವನು ಇವತ್ತು ಈ ಕೆಲಸ ಆಗೋಯ್ತು ಸರ್. ನನ್ನ ಜೀವನದಲ್ಲಿ ಏನೋ ಇದಾಗೋಯ್ತು ಸರ್. ಅವನ ಬಂಗಾರ ಅಂತ ಕೂಗ್ತಿದೆ ಸರ್. ಅವನ ಹೆಸರು ಕೂಗ್ದಾನೆ ಅಲ್ಲ ಸರ್. ನಾನು ರಂಜಿತ್ ಅಂತ ಇಲ್ಲ ಸರ್, ಯಾರೂ ಇಲ್ಲ, ಯಾರು ಬೈಲಿಲ್ಲ. ಅವ್ರ ಅಜ್ಜಿನೂ ಕೆಲ್ಸಕ್ಕೆ ಹೋಗಿತ್ತು, ನಾನು ಕೆಲ್ಸಕ್ಕೆ ಹೋಗಿದೆ. ಹೋಗು ಅಂತ ಕಳಿಸ್ತಾವನೇನೆ. ಮೊಬೈಲ್ ಇದು TV ನೋಡಿಕೊಂಡು ಸೋಫಾ ಮೇಲೆ ಮಲ್ಕೊಂಡಿದ್ದ. ಏನಪ್ಪ ಅಂದರೆ ನೀನು ಹೋಗ್ತಾ ಟೈಮ್ ಆಯಿತು 9 ಗಂಟೆ, ನಾನು 9ವರೆಗೆ ಹೋಗ್ತೀನಿ, ಇಷ್ಟೊತ್ತಿಗೆ ನನಗೆ ಊಟ ತಿನ್ನಿಸ್ಬೇಡ ಅಂದ. ಊಟ ತಿನ್ಸೋಕೆ ಹೋಗಿದ್ದೆ. ಅದನ್ನ ನೆನ್ನೆನೇ ಊಟ ತಿನ್ನಿಸ್ಲಿಲ್ಲ ಸರ್. ನಾನು ಇಷ್ಟು ದಿವಸ ಊಟ ತಿನ್ಸೇ ಕರ್ಕೊಂಡೋಗಿ ಸ್ಕೂಲ್ಗೆ ಬಿಟ್ಟು ಬರ್ತಿದ್ದೆ, ಕರ್ಕೊಂಬರ್ತಿದ್ದೆ ತಿರ್ಗಾ. ಏನು ಕಾಯಿಲೆ ಇರಲಿಲ್ಲ. ನಿನ್ನೆ ದಿವಸ ದಿನಾಂಕ 27/8/2026 ನಮ್ಮ ಊರಿನ ದಿನಪಳ್ಯದ ಗ್ರಾಮದ ರಂಜಿತ್ ಎಂಬ ಹುಡುಗ ಶಾಲೆಗೆ ಅಂತ ಹೋಗ್ತಿರ್ತಾನೆ. ದೇಗನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಓದ್ತಿರ್ತಾನೆ. ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿ ಒಂದು 50 ಮೀಟ್ರ್ ದೂರದಲ್ಲಿ ಕೆರೆ ಇರುತ್ತೆ. ಆ ಕೆರೆ ಹತ್ರ ಹೋಗಿ ಕಾಲು ಜಾರಿ ನೀರಲ್ಲಿ ಮುಳುಗಿ ಸಾವನ್ನಪ್ಪಿರ್ತಾನೆ. ಹಾಗಾಗಿ ನಾವಿವತ್ತು ನಮ್ಮ ಸ್ಥಳೀಯವಾಗಿ ಎಲ್ಲ ನಮ್ಮ ನಾಯಕರುಗಳೆಲ್ಲ ಬಂದು ಸಾಂತ್ವನ ಹೇಳಿ ಆ ಕುಟುಂಬಕ್ಕೆ ಮತ್ತು ಆ ಕುಟುಂಬದಿಂದ ಸ್ವಲ್ಪ ಹೆಚ್ಚಿಗೆ ಅವರಿಗೆಲ್ಲ ಆ ದುಃಖನ ಭರಿಸೋಂಥ ಶಕ್ತಿ ಕೊಡಲಿ ಅಂತ ನಾವು ಈ ಮುಖಾಂತರ ಕೇಳ್ಕೊತೀವಿ. ಇಲ್ಲ, ಎಲ್ಲ ಸುಳ್ಳು. ಹುಡುಗ ಆರೋಗ್ಯವಾಗಿದ್ದ, ಭಾರಿ ಚೆನ್ನಾಗಿ ಓದ್ತಿದ್ದ, ಆಮೇಲೆ ಒಳ್ಳೆ ಬುದ್ಧಿವಂತ ಸಹ ಇದ್ದ. ಅವ್ರಿಗೆ ಪಾಪ ಓವಿ ಪಡೆದು ಸಹ ಅವನು 5 ವರ್ಷ ಓದಿ ಈ ಸತಿ ಅವನು ಈ ನಮ್ಮ ದೇಗನಹಳ್ಳಿ ಶಾಲೆಗೆ ಒಂದು 4 ತಿಂಗಳಿಂದ ಹೋಗ್ತಿದ್ದ. ಯಾವುದೇ ಕಾಯಿಲೆ ಇರಲಿಲ್ಲ, ಅವನಿಗೆ ಆರೋಗ್ಯವಾಗಿದ್ದ. ಇಲ್ಲ ಅವನಿಗೆ 3 ಡೇಸ್ ಮುಂಚೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಮನೆಗೆ ರಜಾ ಹಾಕಿದ್ದ. ಬಿಟ್ಟರೆ ಅವನಿಗೆ ಯಾವುದೋ ಆ ಥರ ದೀರ್ಘ ಕಾಯಿಲೆ ಯಾವುದೂ ಇರಲಿಲ್ಲ. ಆ ರೀತಿ ಏನು ಆ ಥರ ಸುಳ್ಳು ಅವೆಲ್ಲ.